ಇವತ್ತು ದೊಡ್ಡಮನೆ ರಾಜಕುಮಾರನ ಹುಟ್ಟುಹಬ್ಬದ ಸಂಭ್ರಮ ಸಡಗರ. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಸಿಲಿಕಾನ್ ಸಿಟಿಯ ಹಲವು ಕಡೆ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಅಭಿಮಾನಿಗಳ ಅಪ್ಪು ಎಂದೆಂದಿಗೂ ಅಜರಾಮರ ಅಂತ ಹೇಳಿ ಘೋಷಣೆ ಕೂಗ್ತಿದ್ದಾರೆ. ಇನ್ನು ಪುನೀತ್ ರಾಜ್ಕುಮಾರ್ ಸಮಾಧಿ ಬಳಿ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿ ಖುಷಿ ಪಡ್ತಾ ಇದ್ದಾರೆ ಪುನೀತ್ ಅಭಿಮಾನಿಗಳು. ನಾಡಿನಾದ್ಯಂತ ಅಪ್ಪು ಫ್ಯಾನ್ಸ್ ಇಂದ ಅತ್ಯಂತ ಸಡಗರ ಸಂಭ್ರಮದಿಂದ ಪುನೀತ್ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತಾ ಇದೆ. ನಗುವಿನ ಸರದಾರ್ನನ್ನ ನೆನೆದು ಫ್ಯಾನ್ಸ್ ಭಾವುಕರಾಗ್ತಿದ್ದಾರೆ. 50ನೇ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ. ಈ ಹಿನ್ನೆಲೆ ಪ್ರೀತಿಯ ಅಪ್ಪು ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಇಡೀ ರಾಜ್ಯ ಸಾಕ್ಷಿಯಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಗುವಿನ ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ ಸಡಗರ ರಾಜ್ಯದಾದ್ಯಂತ ಮನೆ ಮಾಡಿದೆ. ಅದರಲ್ಲೂ ಪುನೀತ್ ಸಮಾಧಿಯತ್ತ ಫ್ಯಾನ್ಸ್ ಸಾಗರವೇ ಹರಿದು ಬರ್ತಾ ಇರೋದು. ಏನೆಲ್ಲ ಮಾಹಿತಿ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಜನ್ಮ ದಿನಾಚರಣೆ. ಆ ಹಿನ್ನೆಲೆಯಲ್ಲಿ ಅಭಿಮಾನಿಗಳು, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಬೇರೆ ಬೇರೆ ಜಿಲ್ಲೆಯಿಂದ ಅಭಿಮಾನಿಗಳು ಬಂದಿರುವಂತದ್ದು. ಆ ಪರಮಾತ್ಮನ ದರ್ಶನಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಕ್ಯೂನಲ್ಲಿ ನಿಂತು ಅವರು ದರ್ಶನ ಪಡೆಯೋದಕ್ಕೆ ವಿವಿಧ ಜಿಲ್ಲೆಗಳಿಂದ, ವಿವಿಧ ಭಾಗಗಳಿಂದ ಬಂದಿರುವಂತದ್ದು. ಈ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ನಿನ್ನೆ ರಾತ್ರಿಯಿಂದ ಕೂಡ ಈ ಒಂದು ಕಂಠೀರವ ಸ್ಟುಡಿಯೋನ ಮುಂಭಾಗದಲ್ಲಿ ಕೂಡ ಈ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು, ಸಂಭ್ರಮಾಚರಣೆ ಮಾಡಿದ್ರು. ಇದೇ ಒಂದು ನಿಟ್ಟಿನಲ್ಲಿ ಸುಮಾರು 30ರಿಂದ 40 ಸಾವಿರಕ್ಕೂ ಅಧಿಕ ಜನ ಸೇರುವಂತಹ ಹಿನ್ನೆಲೆಯಲ್ಲಿ ಉತ್ತರ ವಿಭಾಗದ ಪೊಲೀಸರಿಂದ ಭದ್ರತೆ ಕೂಡ ನಿಯೋಜನೆ ಮಾಡಿರುವಂತದ್ದು. 4 ಇನ್ಸ್ಪೆಕ್ಟರ್ಗಳು ಹಾಗೆ ಉಳಿದಂತಹ ಸಿಬ್ಬಂದಿಗಳು, ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಎಸ್ಐ ಆಗಿರ್ಬೋದು, ಇನ್ನಿತರ ಸಿಬ್ಬಂದಿಗಳನ್ನ ಸೇರಿಸಿ ಸುಮಾರು 100ಕ್ಕೂ ಅಧಿಕ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ನಾನು ಅಭಿಮಾನಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂತ. ಸರ್, ಎಲ್ಲಿಂದ ಬಂದಿದ್ದೀರಿ? ಹೊಸಪೇಟೆಯಿಂದ ಬಂದಿದ್ದೀವಿ ಸರ್. ಇವತ್ತು ಪರಮಾತ್ಮ ಅವರ ಹುಟ್ಟುಹಬ್ಬ, ಪುನೀತ್ ಅವರ ಹುಟ್ಟುಹಬ್ಬ, ಏನ್ ಹೇಳ್ತೀರಿ ಸರ್? ಮಾತಾಡಕ್ಕಂತ ಆಗಲ್ಲ. ಇಲ್ಲ ಸರ್, ಆಗಲ್ಲ ಸರ್. ಏನ್ ಹೇಳ್ಬೇಕಂತ ಇಷ್ಟಪಡೋದು ಅಂದ್ರೆ, ಹೊಸಪೇಟೆಯಿಂದ ಬಂದ್ರೆ ನಾವು ಕೂಡ ಇದೊಂದು ಹುಟ್ಟುಹಬ್ಬ ಅಲ್ಲ, ಕರ್ನಾಟಕದ ಜನತೆ ಹೇಳೋದಂದ್ರೆ ಇದೊಂದು ಹಬ್ಬನೇ, ದೊಡ್ಡ ಹಬ್ಬನೇ ಇದು. ಯುಗಾದಿ ಯಾವ ತರ ಹಬ್ಬ ಮಾಡಿದ್ವಿ ಆ ತರ ಹಬ್ಬನೇ ಇದ್ದಂಗೆ ಇದು. ಖಂಡಿತವಾಗ್ಲೂ ಅಂದ್ರೆ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು, ನಮಗೆ ಆ ಅಪ್ಪುನ ಕಳೆದುಕೊಂಡು ಆಗಲಿ ಸುಮಾರು ವರ್ಷ ಆಯ್ತು, ಅಪ್ಪುನ ಬಿಟ್ಟು ನಮ್ಗೆ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಮಾತನಾಡುವಂತದ್ದು ಆಗ್ತಾ ಇಲ್ಲ, ಆದ್ರೆ ಅವರ ಹುಟ್ಟುಹಬ್ಬವನ್ನ ನಾವು ಅದ್ಭುತವಾಗಿ ಆಚರಣೆ ಮಾಡುವಂತಹ ಒಂದು ಮಾತನ್ನ ಈಗ ಅಭಿಮಾನಿಗಳು ಹೇಳ್ತಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಂಭ್ರಮಾಚರಣೆ ಇದೆ ಅನ್ನುವಂಥದ್ದನ್ನ. ರಾತ್ರಿ ಇಡೀ ಕೂಡ ಅಭಿಮಾನಿಗಳು ಈ ಒಂದು ಕಂಠೀರವ ಸ್ಟುಡಿಯೋ ಬಳಿ ಬಂದಿದ್ರು. ಹೊರಗಡೆ ಕೇಕ್ ಕಟ್ ಮಾಡುವ ಮುಖಾಂತರ, ಪಟಾಕಿ ಒಂದು ಸಿಡಿಸುವ ಮುಖಾಂತರ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಈಗಲೂ ಕೂಡ ಬೆಳಗ್ಗೆಯಿಂದ ಕಾತರದಿಂದ ಕಾಯ್ತಾ ಕ್ಯೂನಲ್ಲಿ ನಿಂತ್ಕೊಂಡು ಈ ಒಂದು ಅಪ್ಪು ಅವರ ಒಂದು ದರ್ಶನಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಶ್ರೀಪಾದ್, ಒಟ್ಟಾರೆಯಾಗಿ ಇವತ್ತು ಅಪ್ಪುನ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬದಂತೆ ನಾವು ಅಪ್ಪು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಅಭಿಮಾನಿಯವರವರು ಹೇಳಿರುವಂತದ್ದು. ಶ್ರೀಪಾದ್,
ಓಕೆ ಅರವಿಂದ್, ಥ್ಯಾಂಕ್ ಯು ಮಾಹಿತಿಗಾಗಿ. ಇನ್ನು ಪುನೀತ್ ರಾಜ್ಕುಮಾರ್ ನಿವಾಸದಿಂದ ನನ್ನ ಸಹೋದ್ಯೋಗಿ ರೋಜಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೋಜಾ, ನಾವು ಗಮನಿಸಿದೀವಿ ಪುನೀತ್ ರಾಜ್ಕುಮಾರ್ ಅವರ ಮನೆ ಕೇವಲ ಮನೆ ಆಗಿರೋದೇ ಅವರ ಅಭಿಮಾನಿಗಳಿಗೆ ದೇವಸ್ಥಾನವೇ ಆಗಿತ್ತು. ಅದರಲ್ಲೂ ಇವತ್ತು ಹುಟ್ಟುಹಬ್ಬ ಬೇರೆ. ಸೊ ಅಲ್ಲಿ ಯಾವ ರೀತಿ ವಾತಾವರಣ ಇದೆ? ಶ್ರೀಪಾದ್, ಸದ್ಯಕ್ಕೆ ಇಲ್ಲಿ ಮನೆ ಬಳಿ ಜಾಸ್ತಿ ಜನ ಅಭಿಮಾನಿಗಳು ಜಮಾಯಿಸಿಲ್ಲ. ಬಿಕಾಸ್ ಎಲ್ಲರೂ ಕೂಡ ಕಂಠೀರವ ಸ್ಟುಡಿಯೋದತ್ತ ತೆರಳುತ್ತಾ ಇದ್ದಾರೆ. ಅಲ್ಲಿ ಹೋಗಿ ಪರಮಾತ್ಮನನ್ನ ಕಣ್ತುಂಬಿಕೊಂಡು ನಮಸ್ಕರಿಸ್ತಾ ಇದ್ದಾರೆ. ಸೊ ಮನೆ ಬಳಿ ಒಂದು ಬ್ಯಾನರ್ ನ ಅಳವಡಿಕೆ ಮಾಡಿರುವಂತದ್ದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ಏನಿತ್ತು, ಸೊ ಅಂದು ಬ್ಯಾನರ್ ನ ಅಳವಡಿಕೆ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಜಯಂತ್ಯೋತ್ಸವ 50ನೇ ವರ್ಷದ ಹುಟ್ಟಿದಬ್ಬ ಏನಿದೆ, ಸೊ ಅದರ ಜಯಂತ್ಯೋತ್ಸವ ಅನ್ನುವಂತಹ ಒಂದು ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಬ್ಯಾನರ್ ನ ನಾವು ಮನೆಯ ಬಳಿ ಗಮನಿಸಬಹುದು. ಹಾಗೆ ಬೆರಳೆಣಿಕೆಯ ಸಂಖ್ಯೆಯಷ್ಟು ಅಭಿಮಾನಿಗಳು ಮಾತ್ರ ಮನೆಯ ಬಳಿ ಜಮಾಯಿಸಿರುವಂತದ್ದು. ಬಿಕಾಸ್ ಎಲ್ಲಾ ಅಭಿಮಾನಿಗಳು ಕೂಡ ನಿನ್ನೆ ರಾತ್ರಿಯಿಂದನೇ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಆಗಿರಬಹುದು, ಕಂಠೀರವ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಹೂಗಳನ್ನ, ಆಮೇಲೆ ಪುನೀತ್ ರಾಜ್ಕುಮಾರ್ ಅವರಿಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನ ತೆಗೆದುಕೊಂಡು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ. ಸೊ ಮನೆಯ ಬಳಿ ಯಾವುದೇ ರೀತಿಯಾದಂತಹ ಅಭಿಮಾನಿಗಳು ಅಂದ್ರೆ ಬೆರಳೆಣಿಕೆಯಷ್ಟು ಅಭಿಮಾನಿಗಳು ಮಾತ್ರ ಇದ್ದಾರೆ. ಹಾಗೆ ಒಂದ್ ಕಡೆ ಯಾವುದೇ ರೀತಿಯಾದಂತಹ ಅಭಿಮಾನಿಗಳು ಜಮಾಯಿಸಬಹುದು, ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದಷ್ಟು ಪೊಲೀಸ್ ಬಿಗಿ ಭದ್ರತೆ ಕೂಡ ಇಲ್ಲೂ ಕೂಡ ಆಯೋಜನೆ ಮಾಡಲಾಗಿದೆ. ಕಂಠೀರವ ಸ್ಟುಡಿಯೋದಲ್ಲೂ ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ಹಾಗೆ ಮಾರ್ಚ್ ಬಂತು ಅಂತ ಅಂದ್ರೆ ಶ್ರೀಪಾದ್, ಏನಾಗತ್ತೆ ಅಂತ ಹೇಳಿದ್ರೆ ನಗು ಮುಖದಿಂದ ಎಲ್ಲರೂ ಕೂಡ ಪುನೀತ್ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ, ನಮಸ್ಕರಿಸೋದಕ್ಕೆ ಬಂತಾರೆ. ಅಕ್ಟೋಬರ್ ಬಂತು ಅಂದ್ರೆ ಎಲ್ಲರ ಕಣ್ಣು ಕೂಡ ಒದ್ದೆ ಆಗುತ್ತೆ. ಬಿಕಾಸ್ ಅಕ್ಟೋಬರ್ ಮರೆಯಲಾಗದಂತಹ ಒಂದು ಕಹಿ ಘಟನೆ ಸ್ಯಾಂಡಲ್ವುಡ್ಗೆ ಅಂತಾನೆ ಹೇಳ್ಬೋದು. ಒಂದಷ್ಟು ಜನ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ನಮಸ್ತೆ. ಎಲ್ಲಿಂದ ಬಂದಿರೋದು? ದಾವಣಗೆರೆ ಜಿಲ್ಲೆ ಮೇಡಮ್. ನಾವು ಅಪ್ಪು ಅಭಿಮಾನಿ ಬರ್ತಡೇಗೋಸ್ಕರ ಬಂದಿದ್ದೇವೆ. ನಾವು ಬೆಳಗ್ಗೆ ಬಂದಿದ್ದು ಅವ್ರ ಮನೆ ಮುಂದೆ ಬಂದ ಅಕ್ಕಾರ ಭೇಟ ಅಂತ ಬಂದ್ವಿ. ಅಕ್ಕರಿಲ್ಲ, ಸೊ ಹಾಗೆ ವೇಟ್ ಮಾಡ್ತಾ ಇದ್ದೆ ಮೇಡಮ್. ಪ್ರತಿ ವರ್ಷ ಬರ್ತೀರಾ ಹೇಗೆ? ಪ್ರತಿ ವರ್ಷನೂ ಬರ್ತೇವೆ ಮೇಡಮ್. ಈ ವರ್ಷ ಬಂದೇವಿ, ಹೋದ ವರ್ಷನೂ ಬಂದಿದ್ವಿ, ಪ್ರತಿ ವರ್ಷನೂ ಬರ್ತದೆ ಮೇಡಮ್. ನಮ್ಮ ಹೆಸರು ಕೋಟೇಶ್ ಅಂತ ಮೇಡಮ್. ಹುಟ್ಟಿದಬ್ಬದ ದಿನ ಒಂಥರ ಇನ್ಸ್ಪಿರೇಷನ್ ಅವ್ರಿಗೆ, ಸಾಕಷ್ಟು ಜನ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇವತ್ತು ನೀವು ಒಬ್ಬ ಅಭಿಮಾನಿಯಾಗಿ? ಮೇಡಮ್, ಅವರಿಗೆ ಏಕೆ ಅವ್ರಿಗೆ ಬಾಸ್ ಇದ್ಲ, ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾರಲ್ಲ, ಅದಕ್ಕಷ್ಟು ಬಹಳ ಖುಷಿ ಪಡ್ತಾರೆ ಮೇಡಮ್. ನಮ್ಮ ಹೆಸರು ಯಲ್ಲಪ್ಪ ಜಾಕ್ಟಿ ಅಂತ. ನಾವು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ಬಂದಿದ್ದೇವೆ. ಇವತ್ತು ಬಾಸ್ ಬರ್ತಡೇ ಇದೆ. ನಮಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಇವತ್ತು ದೊಡ್ಡಮನೆ ರಾಜಕುಮಾರನ ಹುಟ್ಟುಹಬ್ಬದ ಸಂಭ್ರಮ ಸಡಗರ. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಸಿಲಿಕಾನ್ ಸಿಟಿಯ ಹಲವು ಕಡೆ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಅಭಿಮಾನಿಗಳ ಅಪ್ಪು ಎಂದೆಂದಿಗೂ ಅಜರಾಮ